ನಮಸ್ಕಾರ ಎಲ್ರಿಗೂ. ನಾವು ಇವತ್ತೊಂದು ವಿಶೇಷವಾದ ಜಾಗದಲ್ಲಿದ್ದೀವಿ ಮತ್ತೆ ಒಂದು ವಿಶೇಷವಾದ ವ್ಯಕ್ತಿಯ ಜೊತೆ ಇದ್ದೀವಿ. ಈ ವಿಶೇಷವಾದ ಜಾಗದ ಬಗ್ಗೆ ಮತ್ತು ಆ ವ್ಯಕ್ತಿಯ ಬಗ್ಗೆ ಕೇಳೋಣ ಬನ್ನಿ, ನೀವೇ ನೋಡುವಂತೆ. ನಮಸ್ಕಾರ. ನಮಸ್ಕಾರಗಳು. ಹೇಳಿ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು. ಈ ಅಂಗಡಿಯ ಇತಿಹಾಸದ ಬಗ್ಗೆ ಆಗಿರ್ಲಿ, ಇದೊಂದು ಹೇಗೆ ಹುಡ್ಕೋತು, ಅಂಗಡಿ ಮತ್ತೆ ನಿಮ್ಮ ಪರಿಚಯ ಎರಡನ್ನೂ ಹೇಳ್ಕೊಳ್ಳಿ. ಇದು ಸ್ಪೆಷಲಿ ನಮ್ಮ ಅಂಗಡಿ ಹೆಸರು ಮೀನಾಕ್ಷಿ ಸ್ಟೋರ್ಸ್ ಅಂತ. ಇದು ನಮ್ಮ ತಂದೆಯವರು ಹುಟ್ಟು ಹಾಕಿದ ಒಂದು ವ್ಯವಹಾರ ಕ್ಷೇತ್ರ. ಇದು ಅಪ್ರಾಕ್ಸಿಮೇಟ್ಲಿ 1953ನಲ್ಲಿ ಅಪ್ಪ ಅವರು ಓಪನ್ ಮಾಡಿದ್ದು. ಈ ವ್ಯವಹಾರ ಹಂಗೆ ನಾನು ಬೆಳೆಸ್ಕೊಂಡು ಅವ್ರ ಜೊತೆಲೇ ಕಲ್ತ್ಕೊಂಡು ಜೊತೆಗೆ ಹಂಗೆ ವ್ಯವಹಾರ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಜನ ಬರಹಗಾರರು ಪ್ಲಸ್ ಪೆನ್ನುಗಳನ್ನು ಕಲೆಕ್ಷನ್ ಮಾಡುವಂಥ ಪೆನ್ ಪ್ರೇಮಿಗಳು ಸಾಕಷ್ಟು ಜನ ಬರ್ತಾ ಇರ್ತಾರೆ. ಅವ್ರಗಳಿಂದನೇ ನಾವು ನಡೀತಿರೋದು, ನಮ್ಮ ವ್ಯವಹಾರ ನಡೀತಿರೋದು. ಅದೊಂದೇ ಅಲ್ಲ, ಪ್ಲಸ್ ನಮ್ಮದು ಬರೀ ವ್ಯವಹಾರ ಸೇಲ್ಸ್ ಅನ್ನೋದೇ ಅಲ್ಲ, ಸ್ವಲ್ಪ ಹೈ ರೇಂಜ್ ಪೆನ್ಸ್ ರಿಪೇರ್ಸ್ಗೂ ಬರ್ತಾರೆ, ಸ್ಪೇರ್ ಪಾರ್ಟ್ಸ್ಗೂ ಬರ್ತಾರೆ. ಸಾಮಾನ್ಯವಾಗಿ ರಿಪೇರ್ಸ್ ಅನ್ನೋದು ಎಲ್ಲೂ ಯಾರೂ ಮಾಡಿಕೊಡಲ್ಲ, ಅಂಥದ್ರಲ್ಲಿ ನಮ್ಮ ಹತ್ರ ಸ್ವಲ್ಪ ಹುಡ್ಕೊಂಡ್ಬರ್ತಾರೆ. ಇವತ್ತಿನ ಕಾಲಕ್ಕೆ ಫೌಂಟೇನ್ ಪೆನ್ಸ್ ಅನ್ನೋದು ಭಾಳ ಕಡಿಮೆ ಆಯಿತು, ಬರವಣಿಗೆನೇ ಕಡಿಮೆ ಆಗಿದೆ ಹೇಳಬೇಕಾದ್ರೆ. ಪ್ಲಸ್ ಎಲ್ಲೋದ್ರೂ ನಿಮಗೆ ಇಂಕ್ ಪೆನ್ನುಗಳು ಅಂದರೆ ಫೌಂಟೇನ್ ಪೆನ್ಸ್ ಅಂತೀವಲ್ಲ, ಅಷ್ಟು ರೇಂಜು ಸಿಗೋದಿಲ್ಲ. ಸರಿ, ಹಂಗಾಗಿ ನಮ್ಮ ಹತ್ರ ಸ್ವಲ್ಪ ಒಳ್ಳೆ ರೇಂಜು ಸಿಗುತ್ತೆ, ವೆರೈಟಿ ಪ್ಲಸ್ ರೇಟ್ ವೈಸು ರೀಸನಬಲ್ ಆಗಿ ಸಿಗುತ್ತೆ. ಅದಲ್ಲದೆ ಸ್ವಲ್ಪ ಆ್ಯಂಟಿಕ್ ಪೆನ್ಸು ಸಿಗುತ್ತೆ, ವೆರಿ ರೇರ್ ಆ್ಯಂಟಿಕ್ ಪೆನ್ಸ್ ಎಲ್ಲ ಸಿಗುತ್ತೆ. ಹಂಗಾಗಿ 4 ಜನ ಹುಡ್ಕೊಂಡ್ಬರ್ತಾರೆ, ಹಿಂಗೆ ವ್ಯವಹಾರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ನಾರಾಯಣ್ ಶೆಟ್ರು ಅಂತ. ನಾನು ಕೃಷ್ಣಮೂರ್ತಿ. ಕಲೆಕ್ಷನ್ಸ್ ಒಂದ್ಸಲಿ ಇದನ್ನ ನೋಡ್ಕೊಳ್ಳಿ, ಆಮೇಲೆ ಕೆಲವು ರೇರ್ ಐಟಮ್ಸ್ ತೋರಿಸ್ತೀನಿ. ತುಂಬಾ ಫೌಂಟೇನ್ ಪೆನ್ಸ್ ಮತ್ತೆ ಇಂಕ್ ಪೆನ್ಸ್ ಅಂತೀವಲ್ಲ, ಅದೆಲ್ಲ ಕಲೆಕ್ಷನ್ಸ್ ಇದು. ಸುಮಾರು ವರ್ಷಗಳಿಂದ ಇವರು ಮಾಡ್ಕೊಂಡು ಬಂದಿದ್ದಾರೆ. ಇದು ತೋರಿಸಿದ್ಮೇಲೆ ಇದು ಸುಮಾರು ಇದೊಂದು 100 ವರ್ಷದ ಹಳೆ ಪೆನ್ ಇರಬೇಕು ಸಮಥಿಂಗ್. ಆಗಿನ ಕಾಲಕ್ಕೆ ಡಾಟ್ ಪೆನ್ಗಳಿರಲಿಲ್ಲ, ಆಗಿನ ಕಾಲಕ್ಕೆಲ್ಲ ಪೆನ್ಸಿಲ್. ಮಾರಿಸನ್ ಅಂತ, ಇದು ಜನರಲ್ ಇಂಕ್ ಪೆನ್ನು. ಇಂಕ್ ಪೆನ್ ಜೊತೆಗೆ ಪೆನ್ಸಿಲ್ ಬರ್ತಾ ಇತ್ತು ಆಗಿನ ಕಾಲಕ್ಕೆ. ಇದು ಸೆಟ್ ಒಂದು 100 ವರ್ಷದ್ದು ಹಳೆ ಐಟಮ್ ಇದು. ಒಳ್ಳೆ ಕಲೆಕ್ಷನ್ ಐಟಮ್ ಇದು. ಆ ಥರ ಸಾಮಾನ್ಯವಾಗಿ ಹೌದೌದು ಅವತ್ತಿನ ಕಾಲಕ್ಕೆ ಇವತ್ತಿಗೂ ಇದ್ದಾರೆ ಆಲ್ರೌಂಡ್ ವರ್ಲ್ಡ್. ಇಂಥದ್ದೆಲ್ಲ ಹುಡ್ಕೊಂಡು ಕಲೆಕ್ಷನ್ ಮಾಡೋವಂಥದ್ದು ಸಾಕಷ್ಟು ಜನ ಇದ್ದಾರೆ ಇಂಥದಕ್ಕೆಲ್ಲ. ಇದು ಬಿಟ್ಟರೆ ಇಂಥದ್ದೆಲ್ಲ ಭಾಳ ರೇರ್ ಪೆನ್ಸ್, ಭಾಳ ಹಳೇ ಕಾಲದ ಪೆನ್ನುಗಳು, ಒಳ್ಳೆ ಕಂಡೀಷನ್ನಲ್ಲಿ. ಪಾರ್ಕರ್ ಒಂದೇ ಅಲ್ಲ, ಬೇರೆನೂ ಇದೆ. ಪಾರ್ಕರ್ ಒಂದೇ ಅಲ್ಲ, ಇದು ಪೆಲಿಕನ್ ಅಂತಾರೆ, ಜರ್ಮನ್ ಬ್ರ್ಯಾಂಡ್ ಇದು. ಇದು ನೋಡಿ ವಾಟರ್ಮೆನ್ಸ್ ಅಂತಾರೆ, ಇಂಡಿಯನ್ದೇ ಇದು. ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಾಲದಲ್ಲಿ ಇತ್ತು, ಇವಾಗಿಲ್ಲ. ಇವಾಗ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಬೇರೆ ಔಟ್ ಆಫ್ ಇಂಡಿಯಾದಿದೆ. ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಟೈಮ್ನಲ್ಲಿ ಇತ್ತು ಅದು. ಆ ಥರ ವೆರಿ ರೇರ್ ಕಲೆಕ್ಷನ್ಸು. ಇದು ಒಂಥರ ಸಮಥಿಂಗ್. ಇದ್ರ ಬಗ್ಗೆ ಪೆನ್ಸ್ ಬಗ್ಗೆ ತಿಳಿದವ್ರಿಗೆ ಗೊತ್ತಾಗತ್ತೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗಲ್ಲ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಲ್ಲ. ಇದು ಶೀಫರ್ ಬ್ರ್ಯಾಂಡು. ಇದು ಸುಮಾರು 100 ವರ್ಷದ ಹಳೆ ಪೆನ್ನುಗಳಿದು, ಬಹಳ ಒಳ್ಳೆ ಕಂಡೀಷನ್ ಇರುತ್ತೆ. ಇದು ಸಾಲಿಡ್ ಗೋಲ್ಡ್ ನಿಬ್. ಇದು ಇಷ್ಟು ದೊಡ್ಡ ನಿಬ್ ನೋಡಿ, ಇದು ಪೂರ್ತಿ ಗೋಲ್ಡ್ ನಿಬ್ ಇದು. ಪ್ಲಸ್ ಹೌದು, ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಕ್ಯಾಪು. ಪ್ಲಸ್ ಈ ಥರ ಸಿಸ್ಟಮ್ ನೋಡಿ, ಇಂಕ್ ತಗೊಳ್ಳೋದಕ್ಕೆ ಈ ಥರ ಫಿಲ್ಲಿಂಗ್ ಸಿಸ್ಟಮ್, ಈ ಥರ ಪಂಪಿಂಗ್ ಸಿಸ್ಟಮ್. ಇಂಥದ್ದೆಲ್ಲ ಹಳೆ ಕಾಲದಲ್ಲಿ ಇಂಥದ್ದೆಲ್ಲ ಕ್ರಿಯೇಷನ್ ಚೆನ್ನಾಗಿತ್ತು. ಇಲ್ಲ ಇಂಕ್ ಇರಲ್ಲ, ಇದು ಇಂಕ್ ಇರಲ್ಲ, ಫಿಲ್ ಮಾಡಬೇಕಾಗತ್ತೆ ಆ ಥರ. ಆಮೇಲೆ ಇದು ಅಷ್ಟೇ, ಫುಲ್ಲಿ ಗೋಲ್ಡ್ ಪ್ಲೇಟೆಡ್ ಪೆನ್ನು, ನಿಬ್ಬು ಸಾಲಿಡ್ ಗೋಲ್ಡು.
ಪ್ಲಸ್ ಇಂಕ್ ಫಿಲ್ಲಿಂಗ್ ಈ ತರ ಬರುತ್ತೆ. ಈ ತರ ಇಂಕ್ ಬಾಟ್ಲ್ ಇಟ್ಬಿಟ್ಟು ಹಿಂಗಂದ್ರೆ ಇಂಕೆಲ್ಲ ಎಳ್ಕೊಳ್ಳುತ್ತೆ. ಹಾ, ಎಳ್ಕೊಳ್ಳುತ್ತೆ. ಇದು ಅಷ್ಟೇ 100 ವರ್ಷದ ಹಳೆ ಪೆನ್ನು. ಇದೆಲ್ಲ ಬಹಳ ಹಳೆ ಕಲೆಕ್ಷನ್. ಹೌದು, ಬಹಳ ಹಳೇದು. ಇನ್ನು ಇಂಡಿಯನ್ ನಲ್ಲೂ ಬಹಳ ಹಳೆ ಬ್ರ್ಯಾಂಡ್ಸ್ ಇದೆಲ್ಲ ಈಗ ಇಲ್ಲ. ಇವರು ಮ್ಯಾನುಫ್ಯಾಕ್ಚರಿಂಗ್ ಲೈನ್ ನಲ್ಲೇ ಇಲ್ಲ ಈಗ. ಅವರೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಹಂಗೆ ಅವರು ಬೇರೆ ಬೇರೆ ಲೈನ್ ಹುಡ್ಕೋಬೇಕಾಗತ್ತೆ, ಜೀವನ ನಡಿಬೇಕಲ್ವಾ, ಆತರ. ಇಂಡಿಯನ್ ಮೌಂಟೇನ್ ಪೆನ್ಸು ತರ. ಜಪಾನ್ ಕಂಪನಿದು ಇದು ಅಫ್ಕೋರ್ಸ್ ಈಗಲೂ ಸಿಗುತ್ತೆ. ಜಪಾನ್ದು ಪೈಲಟ್ ಅಂತ. ಇದು ಅಷ್ಟೇ ಬಂಗಾರದ ನಿಬ್ಬು. ಇಲ್ಲ, ಸಾಲಿಡ್ ಬಂಗಾರ, ನಿಬ್ಬು ಸಾಲಿಡ್ ಹತ್ರ ಬರಲ್ಲ. ಬೇರೆ ರೇರ್ ಐಟಮ್ಸ್ ಕೆಲವೆಲ್ಲ ಸಿಗುತ್ತೆ ನಮ್ಮ ಹತ್ರ. ಸಿಗದೆ ಇರೋದು ಹೇಳಿದ್ರು ತರ್ಸ್ಕೊಡ್ತೇನೆ ಹತ್ರ. ಇಂಡಿಯನ್ ಫೌಂಟೇನ್ ಪೆನ್ಸ್ ಅಲ್ಲಿ ಇಂಡಿಯನ್ ಕಂಪನಿಗಳು ಯಾವ ಫೇಮಸ್ ಇತ್ತು ಅವಾಗಿಂದ ಇವಾಗ? ಯಾವ ಬೆಟರ್ ಕ್ವಾಲಿಟಿ ಆಗಿರ್ಬೋದು? ಕ್ವಾಲಿಟಿ ಅನ್ನೋದು ಇವತ್ತಿಗೂ ಚೆನ್ನಾಗಿದೆ. ಬಟ್ ಇಂಡಿಯನ್ ಕಂಪನೀಸ್ ಬಹಳನೇ ಚೆನ್ನಾಗಿತ್ತು. ಒಂದೊಂದು ಪೆನ್ಗಳು ತಗೊಂಡ್ರೆ 10 ವರ್ಷ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಮತ್ತೆ ಅದಕ್ಕೆ ಇಷ್ಟು ವರ್ಷ ಯೂಸ್ ಮಾಡದೆ ಇವತ್ತು ನಿಬ್ ಕೆಟ್ಟೋಯ್ತು, ನಿಬ್ ಹಾಕೊಡಿ ಅಂತ ಬಂದು ಮತ್ತೆ ಮತ್ತೆ ಬಳಸಿದವ್ರು ಸಾಕಷ್ಟು ಜನ ಇದ್ರು. ಇವತ್ತಿನ ದಿವಸ ಆ ತರ ಒಂದು ಕಸ್ಟಮರ್ಸು ಇಲ್ಲ, ಆ ತರ ಒಂದು ಲೈಫ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟೊಂದು ಲಾಂಗ್ ಲೈಫ್ ಬರಲ್ಲ ಇವತ್ತಿನ ದಿವಸ. ಪ್ಲಸ್ ಇವತ್ತು ಕಸ್ಟಮರ್ಸ್ ಮೆಂಟಾಲಿಟಿನೂ ಇವತ್ತು ತಗೊಂಡ್ವಿ, ಕೆಲವು ದಿವಸ ಯೂಸ್ ಮಾಡಿದ್ವಿ, ಬೇರೆ ಇನ್ನೊಂದು ಹೊಸ ತಗೋಬೇಕು ಅನ್ನೋದಿರುತ್ತೆ. ಆ ಥರ ಆಗ್ಬಿಟ್ಟಿದೆ ಇವತ್ತು. ಅಫ್ಕೋರ್ಸ್ ಅಟ್ ದಿ ಸೇಮ್ ಟೈಮ್ ಕಮರ್ಷಿಯಲ್ ಲೆಕ್ಕ ಹಾಕರೆ ಆ ಥರ ಲಾಂಗ್ ಟೈಮ್ ಬಂತು ಅಂದರೆ ಕಂಪನಿಗಳು ಉಳಿಯೋಕ್ಕಾಗಲ್ಲ ಇವತ್ತು. ಬಟ್ ಆ ಲೆಕ್ಕ ಹೇಳಿದ್ರೆ ಹಿಂದಿನ ಕಾಲದ್ದು ಪೆನ್ಸು ಹೇಳ್ಬೇಕಾದ್ರೆ ಪ್ಲಾಟೋ ಅಂತ ಬರ್ತಾ ಇತ್ತು, ಭಾಳ ಚೀಪು, ₹3, ₹3.25 ಆ ಕಾಲಕ್ಕೆ. ಅದು ಭಾಳ ಜನ ಬಂದು ಕೇಳಿ ತಗೊಂಡೋಗೋರು ಆ ಪ್ಲಾಟೋ ಪೆನ್ಸ್ ಅಂತ. ಅದೇ ಥರ ಕೆಲವು ಸ್ವ್ಯಾನ್ ಪೆನ್ಸು, ವಾಟರ್ಮೆನ್ಸ್ ಪೆನ್ಸು, ಈ ಪೈಲಟ್ ಪೆನ್ಸು ಅದೆಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆದರೂ ಇಂಡಿಯನ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಒರಿಜಿನಲಿ ಇಂಡಿಯನ್ ಬ್ರ್ಯಾಂಡ್ಸು ಔಟ್ ಆಫ್ ಇಂಡಿಯನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇತ್ತು, ಮಾಡ್ತಾ ಇದ್ರು. ಆಫ್ಟರ್ ಇಂಡಿಪೆಂಡೆನ್ಸ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿಬಿಟ್ಟು ಅವರು ಇಲ್ಲಿ ಅದನ್ನು ನಡ್ಸೋಕ್ಕಾಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಸುಮಾರು ಕೆಲವು ಕಂಪ್ನಿಗಳೆಲ್ಲ ವ್ಯಾನಿಷ್ ಆಗೋಯ್ತು. ಹೇಳ್ಬೇಕಾದ್ರೆ ವಾಟರ್ಮೆನ್ಸು, ಈ ಸ್ವ್ಯಾನು, ಆಮೇಲೆ ಪೈಲಟ್ಟು ಅಂಥದ್ದೆಲ್ಲ ವೈಂಡ್ ಅಪ್ ಆಗಿ ಹೋಗ್ಬಿಡ್ತು, ಹೊಟ್ಟೋಯ್ತು ಕಂಪ್ನಿಗಳು. ಇವತ್ತು ಹೇಳ್ಬೇಕಾದ್ರೆ ವರ್ಲ್ಡ್ ವೈಡು ಫಸ್ಟ್ ಪ್ರಿಫರೆನ್ಸ್ ಬಂದು ಮೌಂಟ್ ಬ್ಲಾಂಕ್ ಅಂತ ಬರುತ್ತೆ. ಭಾಳನೇ ಹೈ ರೇಂಜ್ ಪೆನ್ಸು ಬರುತ್ತೆ. ಅವ್ರದ್ದು ಸ್ಟಾರ್ಟಿಂಗ್ ರೇಂಜೇ ₹25,000 ಸ್ಟಾರ್ಟ್ ಆದರೆ ಕೋಟಿಗಟ್ಟಲೆ ಪೆನ್ಗಳಿದೆ. ಒಂದೊಂದು ಪೆನ್ನು 8 ಕೋಟಿ 10 ಕೋಟಿ ಆ ಲೆವೆಲ್ನಲ್ಲಿ ಇದೆ ಅಂತ ಹೇಳಿದ್ರು. ಆ ಥರ ಬಿಟ್ಟರೆ ಕೆಲವು ನಾನು ಆರ್ಡರ್ ಕೊಟ್ಟರೆ ತರಿಸ್ಕೊಡ್ತೀನಪ್ಪ. ಅಷ್ಟು ಹೈ ರೇಂಜಿಂದೆಲ್ಲನೂ ಮಾರಿದ್ದೀನಿ. ₹30,000 ₹50,000 ಎಲ್ಲ ಆರ್ಡರ್ ಕೊಟ್ಟು ತರಿಸ್ಕೊಟ್ಟಿದ್ದೀನಿ, ತರಿಸಿ ವ್ಯಾಪಾರ ಮಾಡಿದ್ದೀನಿ. ಬಟ್ ಅದೆಲ್ಲ ಅಷ್ಟೊಂದು ಬಂಡವಾಳ ಹಾಕಿ ಕುತ್ಕೊಳ್ಳೋಕ್ಕಾಗಲ್ಲ. ಆ ಥರ ಹೇಳ್ಬೇಕಾದ್ರೆ ಶೀಫರ್ಸು ಮತ್ತು ಕ್ರಾಸ್ ಅಂತ ಬರುತ್ತೆ, ಮತ್ತು ಮಾಂಟೆಗ್ರಪ್ಪ ಅಂತ ಬರುತ್ತೆ. ಭಾಳನೇ ಕಮ್ಮಿ. ಇನ್ನು ಪೆಲಿಕನ್ ಅಂತಿದೆ, ಪೆಲಿಕನ್ನು ಒಳ್ಳೆ ಬ್ರ್ಯಾಂಡು, ಅದು ಹೈ ರೇಂಜ್ ಪೆನ್ಸು, ಒಳ್ಳೆ ಕ್ವಾಲಿಟಿ. ಪ್ಲಸ್ ಕಸ್ಟಮರ್ಸ್ ಪ್ರಿಫರ್ ಮಾಡ್ತಾರೆ ಆ ಬ್ರ್ಯಾಂಡ್ಸ್ಗೆ. ಸ್ವಲ್ಪ ನಾಲೆಡ್ಜ್ ಇರೋರು, ಸ್ವಲ್ಪ ಹೈಯರ್ ಸೊಸೈಟಿ ಲೆವೆಲ್ಲು ಅಂಥದ್ದೆಲ್ಲ ಭಾಳ ಇಷ್ಟಪಟ್ಟು ತಗೊಳ್ತಾರೆ. ಆ ಥರ ಎಲ್ಲ ಕೆಲವೆಲ್ಲನೂ ಆರ್ಡರ್ಸ್ ಕೊಟ್ಟು ತರಿಸ್ಕೊಡ್ತೀನಿ. ಅಂಥದ್ದೆಲ್ಲ ಇರುತ್ತೆ. ಒಂದು ರೀತಿಯಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಂತ ಹೇಳಕೋದ್ರೆ ಈ ಪಾರ್ಕರ್ ಬ್ರ್ಯಾಂಡು ಪ್ಲಸ್ ಕ್ರಾಸು, ಅದು ಆಮೇಲೆ ಶೀಫರ್ಸು, ಅದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇರೋ ಹೆಸರು. ಪ್ಲಸ್ ನಮಗೂ ಒಳ್ಳೆ ಸೇಲ್ ಸಿಗುತ್ತೆ. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೂ ಒಳ್ಳೆ ಸೇಲ್ ಇದೆ, ಚೆನ್ನಾಗಿದೆ ಸರ್. ಆ 3 ಬ್ರ್ಯಾಂಡು ಭಾಳ ಚೆನ್ನಾಗಿದೆ. ಕಸ್ಟಮರ್ಸ್ಗೆ ಸ್ವಲ್ಪ ಅಫೋರ್ಡಬಲ್ ರೇಟ್ನಲ್ಲಿ ಇರುತ್ತೆ.
ಇವತ್ತಿನ ಮೆಕ್ಯಾನಿಸಮ್ ವೆರಿ ಸಿಂಪಲ್ ಆಗ್ಬಿಟ್ಟಿದೆ, ವೆರಿ ಈಸಿ ಸಿಸ್ಟಮ್ಸ್ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಒಳ್ಳೆ ಡಿಫ್ರೆಂಟ್ ಮೆಕ್ಯಾನಿಸಮ್ಸು ಟೆಕ್ನಿಕಲಿ ಭಾಳನೇ ಚೆನ್ನಾಗಿರೋ ಮೆಕ್ಯಾನಿಸಮ್ಸ್ ಇರ್ತಿತ್ತು. ಅದೆಲ್ಲ ಕಾಂಪ್ಲಿಕೇಟೆಡ್ ಅಂತ ಇವರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದಾರೆ ಈಗೆಲ್ಲಾನು. ಆ ಮೆಕ್ಯಾನಿಸಮ್ಸ್ ಇಲ್ಲ ಇವತ್ತು. ಮತ್ತೆ ನೀವು ಯಾವ್ದೊಂದು ಎರಡು ಕಂಪನಿ ಅಂದ್ರೆ ಲೆಸ್ ರಿಪೇರ್ ಬರುತ್ತೆ, ಜಾಸ್ತಿ ರಿಪೇರ್ ಬರಲ್ಲ, ಚೆನ್ನಾಗಿ ತುಂಬಾ ದಿನ ಬಾಳಿಕೆ ಬರುತ್ತೆ ಅನ್ನೋದು ಒಂದು ರೀತಿಲಿ ಹೇಳ್ಬೇಕಾದ್ರೆ ನಮ್ಮ ಹಳೆ ಸಿಸ್ಟಮ್ ನಾವು ಇಂಕ್ ಫಿಲ್ಲರ್ ತಗೊಂಡು ಇಂಕ್ ಹಾಕಿ ಬರಿತೀವಲ್ಲ, ಅದು ಹೇಳ್ಬೇಕಾದ್ರೆ ಪರ್ಮನೆಂಟ್ ಯೂಸ್ ಮಾಡ್ಬೋದು. ಬೇರೆ ಸಿಸ್ಟಮ್ಸ್ ಇವತ್ತೆಲ್ಲ ಕಾಟ್ರೇಜ್ ಫಿಲ್ಲಿಂಗ್ಸ್ ಇರುತ್ತೆ, ಇಂಕ್ ಕಾಟ್ರೇಜ್ ತಗೊಂಡು ಫಿಲ್ ಮಾಡೋದು, ಅದು ಚೆನ್ನಾಗೇ ಇದೆ. ದಿ ಬೆಸ್ಟ್ ನಮ್ಮ ಅನುಭವದಲ್ಲಿ ಇಂಕ್ ಹಾಕೊಂಡ್ ಬರೆಯುವಂಥ ಪೆನ್ಗಳು ಆದಷ್ಟು ಲಾಂಗ್ ಸರ್ವಿಸ್ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ಸ್ವಲ್ಪ ರಿಪೇರ್ ಜಾಸ್ತಿ ಬರುತ್ತೆ. ಇವತ್ತೆಲ್ಲಾನು ಏನಾಗುತ್ತೆ, ಕಮರ್ಷಿಯಲ್ ವೇ ಆಫ್ ಥಿಂಕಿಂಗು, ಬೇಗ ಹೋಗ್ತಾ ಇರಬೇಕು, ಬೇಗ ಇನ್ನೊಂದು ತಗೋಬೇಕು ಅವರು. ಆ ಒಂದು ಜನರಲಿ ಇವತ್ತು ಕಮರ್ಷಿಯಲ್ ಥಿಂಕಿಂಗ್ ಅಷ್ಟೇ ಅಲ್ವಾ. ಪೆನ್ನೇ ಆಗಲಿ ಯಾವುದೇ ವಸ್ತು ಆಗಲಿ ತಗೊಳ್ಬೇಕು, ಕೆಲವು ದಿವಸ ಯೂಸ್ ಮಾಡಬೇಕು, ಮತ್ತೆ ಹೊಸ ತಗೋಬೇಕು. ಆ ಥರ ಕಮರ್ಷಿಯಲ್ ಥಿಂಕಿಂಗ್ ಆಗ್ಬಿಟ್ಟು ಚೇಂಜ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇದು. ನಮ್ಮ ಸ್ಟಾಕ್ ಸಿಗ್ತಾ ಇರುತ್ತೆ, ಸಾಕಷ್ಟು ಸ್ಟಾಕ್ ಸಿಗ್ತಾ ಇರುತ್ತೆ. ಅವರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ನಮ್ಮ ಹತ್ರ ಪೆನ್ಗಳು ಸಿಕ್ಕಿದಾಗ ನನ್ನ ಹತ್ರ ಬಂದ್ಬಿಡ್ತಾರೆ. ಇಂಥ ಪೆನ್ಗಳು ಬಂದಿದೆ ನೋಡಿ ಅಂತಾರೆ. ಅದರಲ್ಲಿ ನಮ್ಮ ಸೆಲೆಕ್ಷನ್ ನೋಡ್ಕೊಂಡು ನಾವು ತಗೊಳ್ತಾ ಇರ್ತೀವಿ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು, ಯೂಸ್ಡ್ ಪೆನ್ಸು, ಅನ್ಯೂಸ್ಡ್ ಪೆನ್ಸು ಎಲ್ಲ ಬರುತ್ತೆ, ಸಿಗ್ತಾ ಇರುತ್ತೆ. ಎಲ್ಲೆಲ್ಲಿಂದನೋ ಸೋರ್ಸ್ ಮಾಡಿ ತಗೊಂಡ್ಬರ್ತಾ ಇರ್ತಾರೆ, ಸಿಗುತ್ತೆ. ಒಂದು ಪೆನ್ ತೋರಿಸಿದ್ರಲ್ಲ, ಅದು 100 years old ಅಂತ. ಹೌದು. ಆ ತರ ಎಷ್ಟು ಇಯರ್ಸ್ ಇಂದ ಆ ತರ ಮತ್ತೆ ಯಾವ್ದು ಇದೆ? ಈಗ ಆಲ್ಮೋಸ್ಟ್ ನೀವು 5-6 ಪೆನ್ ನೋಡಿದ್ರಲ್ಲ, ಅದೆಲ್ಲ 80 ಇಂದ 100 years ಹಳೆ ಪೆನ್ಗಳೇ. ನೀವು ಫಸ್ಟ್ ನೀವು ನೋಡಿದ್ರಲ್ಲ, ಅದೆಲ್ಲ 80 to 100 years ಆ ರೇಂಜ್ ನಲ್ಲಿ ಎಂತ ಪೆನ್ಸೇ ಅದು, ಹಳೆ ಪೆನ್ಗಳಲ್ಲಿ. ಅಂದ್ರೆ ಇವತ್ತು ಕಲೆಕ್ಟರ್ಸ್ ಯಾರಾದ್ರೂ ಇದ್ರು ಅವ್ರು ತುಂಬಾ ಹಳೆ ಹೌದು. ನಿಮ್ಮ ಹತ್ರ ಕೊಡ್ಬೋದು. ಹೌದು, ಆ ಕಲೆಕ್ಟರ್ಸ್ಗಾಗಿನೇ ಅಂತ ಐಟಮ್ಸ್ ಇರೋದು, ಕಲೆಕ್ಷನ್ ಪೆನ್ಸೇ ಅದು. ಬಟ್ ಅಟ್ ದ ಸೇಮ್ ಟೈಮ್ ಯೂಸಬಲ್ ಪೆನ್ಸ್ ಆಲ್ಸೋ, ಅದು ಯೂಸ್ ಮಾಡ್ಬೋದು. ಕೆಲವು ಕಲೆಕ್ಷನ್ಸ್ ಬರೀ ಜಸ್ಟ್ ತೆಗೆದು ಇಟ್ಕೊಳ್ಳೋದಕ್ಕೆ, ಅದು ಯೂಸ್ ಮಾಡೋ ಕಂಡೀಷನ್ ಇರಲ್ಲ. ಬಟ್ ಇದು ಕಲೆಕ್ಷನ್ನು ಪ್ಲಸ್ ಯೂಸಬಲ್ ಎರಡೂ ಇದೆ. ಡೆಫಿನೆಟ್ಲಿ ಚೆನ್ನಾಗಿದೆ. ಒಂದ್ 4 ಜನಕ್ಕೆ ತಲುಪುತ್ತಲ್ವಾ, ಇದ್ರ ಬಗ್ಗೆ ಅವರು ಹುಡುಕ್ತಾ ಇರ್ತಾರೆ, ಅವ್ರಿಗೆ ಇಂಥ ಕಡೆ ಸಿಗುತ್ತೆ ಅಂತ ಗೊತ್ತಾಗತ್ತಲ್ವಾ, ಅದು ಅವ್ರಿಗೂ ಒಂದ್ ರೀತಿ ಹೆಲ್ಪ್ಫುಲ್ಲು, ನಮಗೂ ಒಂಥರ 4-6 ಜನಕ್ಕೆ ಗೊತ್ತಾಗುವಂಥದ್ದು, ಇನ್ನೂ ಸ್ವಲ್ಪ ವಿಶಾಲವಾಗಿ ಹೋಗುತ್ತೆ ನಮ್ಮ ಇನ್ಫಾರ್ಮೇಶನ್. ಗೊತ್ತಿಲ್ಲ. ಹೌದು. ಪೆನ್ ಪರ್ಟಿಕ್ಯುಲರ್ಲಿ ಪೆನ್ ವ್ಯಾಪಾರ, ಪೆನ್ ಬಿಸ್ನೆಸ್ ಇದೆ ಅಂತಾನೆ ಗೊತ್ತಿಲ್ಲ. ಒಂದು ಸ್ಟೇಷನರಿ ಶಾಪ್ ಹೋಗ್ತಾರೆ, ಯಾವುದೋ ಒಂದು ಪೆನ್ ತಗೊಂಡು ಹೋಗ್ತಾ ಇರ್ತಾರೆ. ಈ ಶಾಪ್ ಬಂದು ಅವೆನ್ಯೂ ರೋಡಲ್ಲಿರೋ ಬಾಲಾಜಿ ಟೆಂಪಲ್ ಅಪೋಸಿಟಲ್ಲಿ ಇರೋದು ಮೀನಾಕ್ಷಿ ಸ್ಟೋರ್ಸ್ ಅಂತ ಈ ಶಾಪ್ ಹೆಸರು. ಈ ಫೌಂಟೇನ್ ಪೆನ್ಗಳ ಮೇಲೆ ಪ್ರೀತಿ ಮತ್ತು ಆಸಕ್ತಿ ಇರೋರು ಖಂಡಿತ ಈ ಜಾಗನ ಮಿಸ್ ಮಾಡ್ಕೋಬೇಡಿ, ಒಂದ್ಸಲ ವಿಸಿಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.